everyone. How are you all? Welcome to your guide SP. First of all, thank you so much to each and everyone for your wonderful support. ಚೆನ್ನಾಗಿ ವ್ಯೂಸ್ ಆಗ್ತಾ ಇದೆ, ಬಟ್ ಸಬ್ಸ್ಕ್ರಿಪ್ಷನ್ ಯಾಕೋ ಕಡಿಮೆ ಆಗಿದೆ. ಸಬ್ಸ್ಕ್ರಿಪ್ಷನ್ ಸ್ವಲ್ಪ ಜಾಸ್ತಿ ಆಗಲಿ ಅಂತ ನಾನು ಬಯಸ್ತೀನಿ. ಆ್ಯಕ್ಚುಲಿ ಥಂಬ್ನೇಲ್ ನೋಡಿದ್ದೀರಾ, ಗೊತ್ತಾಗಿದೆ. ದಿಸ್ ಈಸ್ ಮೈ ಲಾಸ್ಟ್ ವಿಡಿಯೋ ಆಫ್ ದಿಸ್ ಇಯರ್, ನಾಟ್ ಫಾರ್ ಪರ್ಮನೆಂಟ್, ಫಾರ್ ದಿಸ್ ಇಯರ್. ಈ ವರ್ಷದ್ದು ನಂದು ಈ ಕೊನೆಯ ವಿಡಿಯೋ, ಇದು ಲಾಸ್ಟ್ ವಿಡಿಯೋ ಇದೆ. ನಾನೊಂದು ಸ್ಮಾಲ್ ಮೆಸೇಜನ್ನು ಕೊಟ್ಬಿಟ್ಟು ನಾನು ಈ ವಿಡಿಯೋನ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಬೇಗ ನಾನು ಕ್ಲೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಆ ಸ್ಮಾಲ್ ಮೆಸೇಜ್ ಏನಪ್ಪ ಅಂದರೆ, ಯಾವಾಗಲೂ ಒಂದು ಥಾಟ್ ಇದೆ, ಪಾಸ್ಟ್ ಈಸ್ ಆಲ್ವೇಸ್ ಪಾಸ್ಟ್, ವಿ ಶುಡ್ ಹ್ಯಾವ್ ಟು ಥಿಂಕ್ ಅಬೌಟ್ ಪ್ರೆಸೆಂಟ್ ಆ್ಯಂಡ್ ದ ಫ್ಯೂಚರ್. ಯಾವಾಗಲೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲ್ಲಿವರೆಗೂ ನಿಮ್ಮದು ಪಾಸ್ಟು ಏನಾಗಿದೆ, ಎಷ್ಟು ಖರಾಬಾಗಿದೆ, ಎಷ್ಟು ಕಷ್ಟ ಅನುಭವಿಸಿದ್ರ, ನಿಮ್ಮ ಕಡೆಯಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ, ನೀವು ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದ್ರ, ಅದೆಲ್ಲ ಮ್ಯಾಟ್ರ್ ಅಲ್ಲ ಇನ್ಮೇಲೆ. ಬಿಕಾಸ್ ಯು ಆರ್ ಗೋಯಿಂಗ್ ಟು, ನೀವೊಂದು ಹೊಸ ವರ್ಷದ್ದು ಹೊಸ ಲೈಫನ್ನ ಸ್ಟಾರ್ಟ್ ಮಾಡಕ್ಕೆ ಹೋಗ್ತಿದ್ದೀರ. ಹಾಗಾಗಿ ಹಳೆದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಇವಾಗ ಮುಂದಿಂದು ಏನಾಗಬೇಕಂತ ಅನ್ನೋದು ಯೋಚನೆ ಮಾಡಿಬಿಟ್ಟು ಮುಂದೆ ಆಗುವಂಥದ್ದು ನಿಮ್ಮದು ಬದಲಾವಣೆ ಮೇಲಾಯಿತು, ನಿಮ್ಮದು ನಿಮ್ಮದು ಲೈಫ್ ಸ್ಟೈಲ್ ಆಯಿತು, ಅದನ್ನೆಲ್ಲ ಥಿಂಕ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಂದೇನು ಮೆಸೇಜಪ್ಪ ಅಂದರೆ, ಆಗಿದ್ದು ಹೋಗಿದೆ, ಆಗಿದ್ದನ್ನು ಬದಲಿಸೋಕ್ಕಾಗಲ್ಲ, ಬಟ್ ಮುಂದೆ ಆಗೋದನ್ನು ನಮ್ಮ ಕಡೆಯಿಂದ ನಾವು ಬದಲಿಸ್ಬೋದು ಅಂತ ಅನ್ನೋದು ಒಂದು ಮೆಸೇಜನ್ನು ನಾನು ಕೊಡೋಕೆ ಇಷ್ಟಪಡ್ತೀನಿ. ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಎಲ್ರಿಗೂ. ಯಾವಾಗಲೂ ಹೊಸ ವರ್ಷ ಬರ್ತಾ ಇದೆಯಪ್ಪ ಅಂದ್ರೆ ಹೊಸದೇನಾದರೂ ಒಂದು ಕಮಿಟ್ಮೆಂಟ್ ತೊಗೊಳ್ಳಿ ನಿಮ್ಮ ಲೈಫ್ಗೋಸ್ಕರ. ಈಗ ನೋಡಿ, ನಂದು ಒಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ನಾನು ಹೇಳಲ್ಲ, ಬಟ್ ಆ ಟಾರ್ಗೆಟನ್ನು ಮಾಡಿಬಿಟ್ಟು ನಿಮ್ಮ ಈ ಯೂಟ್ಯೂಬ್ ವಿಡಿಯೋಸ್ ಮುಖಾಂತರ ನಾನು ಎಲ್ರಿಗೂ ತೋರಿಸ್ತೀನಿ ನಾನು. ಅದೇ ರೀತಿ ನೀವೆಲ್ಲರೂ ನಿಮ್ಮ ಲೈಫ್ಗೋಸ್ಕರ ಒಂದು ಟಾರ್ಗೆಟ್ ತೊಗೊಳ್ರಿ. ಯೂತ್ಸಿಗೆ ಭಾಳ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇರೋದು ನಾನು. ಯೂತ್ಸು ನಾ ಹೇಳ್ತಿದ್ದೀನಿ ಕೇಳಿ, ಆಗೋಗಿರೋದನ್ನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಇವಾಗ ಮುಂದೆ ಏನಾಗಬೇಕಾಗಿದೆ, ಈಗ ಸ್ವಲ್ಪ ಎಷ್ಟೋ ಜನದ್ದು ಒಂದು ಪ್ಲ್ಯಾನ್ ಇತ್ತು ಅನಿಸುತ್ತೆ. ನಾನು ಈ ಸತಿ ಅಷ್ಟು ಸ್ಕೋರ್ ಮಾಡಬೇಕು, ಇಷ್ಟು ಸ್ಕೋರ್ ಮಾಡಬೇಕು, ಅಷ್ಟು ಇದು ಮಾಡಬೇಕು, ಇದು ಇಷ್ಟು ಮಾಡಬೇಕು, ಆ ಕಾಲೇಜಿಗೆ ಅಡ್ಮಿಷನ್ ಸಿಗಬೇಕು, ಈ ಕಾಲೇಜಿಗೆ ಅಡ್ಮಿಷನ್ ಸಿಗಬೇಕು, ಕಾಲೇಜಲ್ಲಿ ಅಷ್ಟು ಮಾರ್ಕ್ಸ್ ತೊಗೋಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಸರ್, ಅದೆಲ್ಲ ಆಗೋಗಿರೋದಿದೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಇನ್ ಫ್ಯೂಚರ್ದು ಏನಿದೆಯಲ್ಲ ಅದು ಥಿಂಕ್ ಮಾಡಿ. ಫ್ಯೂಚರಲ್ಲಿ ದೊಡ್ಡದಾಗ ಒಂದು ಕಮಿಟ್ಮೆಂಟ್ ತೊಗೊಳ್ರಿ. ಪ್ಲಸ್ ಇನ್ನೊಂದು ಹೇಳ್ತೀನಿ ಕೇಳ್ರಿ, ಯಾವಾಗಲೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕೋವಿಡ್ ಸಿಚುವೇಶನ್ ಬಂತು, ಇದರಿಂದ ಒಂದು ಚೆನ್ನಾಗಿ ಒಂದು ಲೆಸನ್ ಏನು ಕಲಿಬೇಕಪ್ಪ ಅಂದರೆ, ವಿ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಓನ್ಲಿ ಒನ್ ಥಿಂಗ್. ಬ್ಯಾಕ್ ಬೋನ್ ಏನಾದರೂ ಇಟ್ಕೋಬೇಕಾಗುತ್ತೆ. ಹಾಗಾಗಿ ನಾನೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ, ನೀವು ಸ್ಟೂಡೆಂಟ್ಸ್ ಎಲ್ಲ, ಯೂತ್ಸ್ ಎಲ್ಲ ಏನಿದೆಯಲ್ವಾ, ಒಂದ್ರ ಮೇಲೇನು ಫೋಕಸ್ ಮಾಡೋದು ಬಿಟ್ಬಿಟ್ಟು ಸ್ವಲ್ಪ ಆ್ಯಕ್ಟಿವಿಟೀಸ್ ಮೇಲೆ ಫೋಕಸ್ ಮಾಡ್ಕೊಂಡ್ಬಿಟ್ಟು, ಸ್ವಲ್ಪ ಎಕ್ಸ್ಟ್ರಾ ಇನ್ಕಮನ್ನು ಗ್ರೋ ಮಾಡೋದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡ್ಬಿಟ್ಟು, ನೀವು ಇದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ, ಸ್ವಲ್ಪ ಅರ್ನಿಂಗ್ಸ್ ಬಗ್ಗೆನೂ ಫೋಕಸ್ ಮಾಡಿ, ಸ್ವಲ್ಪ ಲರ್ನಿಂಗ್ ಬಗ್ಗೆನೂ ಫೋಕಸ್ ಮಾಡಿ. ಬಿಕಾಸ್ ಬರೀ ಬುಕ್ಕಿಂದು ನೀವೇನು ಸ್ಟಡಿ ಮಾಡ್ತೀರಾ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಬಟ್ ಪೂರ್ತಿ ಹೆಲ್ಪ್ ಆಗಲ್ಲ. ಯಾಕಂದರೆ ದೇಶ ಶುದ್ಧ ಕೋಶ ಓದು ಅಂತ ಹೇಳಿದ್ದಾರೆ. ಹಾಗಾಗಿ ನೀವೆಷ್ಟು ಸುತ್ತಾಡ್ತೀರಾ, ಎಷ್ಟು ನೀವು ನಾಲೆಜ್ ತೊಗೊತೀರಾ, ಎಷ್ಟು ಸೊಸೈಟಿ ಜೊತೆ ಬೆರಿತೀರಾ, ಎಷ್ಟು ಸೊಸೈಟಿ ಜೊತೆ ಮಿಂಗಲ್ ಆಗ್ಬಿಟ್ಟು ಕಮ್ಯುನಿಕೇಟ್ ಮಾಡ್ತೀರಾ, ಅದು ಬಹಳ ನಿಮಗೆ ನಾಲೆಜ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಆ್ಯಕ್ಟಿವಿಟೀಸನ್ನು ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ನಿಮ್ಮದು ವರ್ಕ್ ಶೆಡ್ಯೂಲ್ಸನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಏನಿದೆ ರಿಸಲ್ಟ್ ಓರಿಯೆಂಟೆಡ್ ಆಗಿ ವರ್ಕ್ ಮಾಡೋಕೆ ತೊಗೊಳ್ರಿ. ಪ್ಲಸ್ ಯು ಶುಡ್ ಹ್ಯಾವ್ ಟು ರೈಟ್ ನಾವು ನೀವೊಂದು ಸ್ಟ್ರಾಂಗ್ ಆಗಿ ಕಮಿಟ್ಮೆಂಟ್ ತೊಗೊಳ್ರಿ. ಏನಪ್ಪ ಅಂದರೆ, ಯು ಶುಡ್ ಹ್ಯಾವ್ ಟು ಸ್ಟ್ರಾಂಗ್ ಫಾರ್ ಯುವರ್ ಡ್ರೀಮ್ಸ್. ನಿಮ್ಮ ಡ್ರೀಮ್ಸಿಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಮ್ಮ ಡ್ರೀಮ್ಸ್ ಮೇಲೆ ವರ್ಕ್ ಮಾಡೋಕ್ಕೋಸ್ಕರ ಸ್ವಲ್ಪ ಪಾಸಿಬಿಲಿಟಿ ಜಾಸ್ತಿ ಮಾಡ್ಕೊಳ್ರಿ. ಪ್ಲಸ್ ಯಾರೇ ಇವಾಗ ಏನೇ ಜಾಬ್ ಹೋಗಿದ್ದು ಏನೇ ಇದು ಆಗಿದೆ ಅಲ್ವಾ, ಕಳ್ಕೊಂಡಿದ್ದಾರಲ್ವಾ, ಡಿಪ್ರೆಷನಲ್ಲಿ ಹೋಗ್ಬೇಡ್ರಿ. ಏನೋ ಒಂದು ಕಾಯ್ತಾ ಇದೆ ನಿಮಗೋಸ್ಕರ, ಹಂಗಾಗಿ ಇದು ಆಗಿದೆ ಅಂತ ತಿಳ್ಕೊಂಬಿಡ್ರಿ. ಯಾವಾಗಲೂ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ, ನೆವರ್ ಎವರ್ ಡಿಪೆಂಡ್ ಅಪಾನ್ ಒನ್ ಜಾಬ್ ಮೇಲೆ ಡಿಪೆಂಡ್ ಆಗಿ ಹೋಗ್ಬಿಡ್ರಿ. ಸರ್, ಆ್ಯಕ್ಟಿವಿಟೀಸ್ ಸ್ಟಾರ್ಟಪ್ಸ್ ಮಾಡೋಕ್ಕೋಸ್ಕರ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ ನಿಮಗೆ. ಇವಾಗ ಸೊಸೈಟಿಯಲ್ಲಿ ನೀವು ಇಮ್ಯಾಜಿನ್ ಮಾಡದೇ ಇರೋಕೆ ಆಗದ ಅಂಥದ್ದು ಅಪಾರ್ಚುನಿಟೀಸ್ ಇದ್ದಾವೆ. ಆ ಅಪಾರ್ಚುನಿಟೀಸ್ನ ಗ್ರ್ಯಾಬ್ ಮಾಡ್ಕೊಂಡ್ಬಿಟ್ಟು ಇನ್ ಫ್ಯೂಚರಲ್ಲಿ ಚೆನ್ನಾಗಿ ಒಂದು ಲೆವೆಲ್ಗೆ ಹೋಗಿ. ಪ್ಲಸ್ ಇಲ್ಲಿವರೆಗೂ ಏನಾಗಿದೆ ಹಳೆಯದನ್ನು ಯೋಚನೆ ಮಾಡೋದು ಬಿಟ್ಟು ಹೊಸ ವರ್ಷನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಂಡು 2021 ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಲೈಫಲ್ಲಿ ಬೆಳಕು ಬರಲಿ ಅಂತ ಅನ್ನೋದು ಅದು ನಾನು ಭಗವಂತಗೆ ಬೇಡ್ಕೊತೀನಿ. ಅದು ಎಲ್ಲಿ ಬೇಡ್ಕೊತೀನಿ ಅಂತ ಅನ್ನೋದು ನಿಮಗೆ ಕಂಟಿನ್ಯೂಸ್ 3 to 4 days ಲೈವ್ ವಿಡಿಯೋಸ್ ಬರ್ತವೆ. ನೆಕ್ಸ್ಟು 31st, 2nd, 3rd 3-4 ದಿವಸ ಕಂಟಿನ್ಯೂ ನಿಮಗೆ ಲೈವ್ ವಿಡಿಯೋಸ್ ಬರ್ತಾವೆ. ಆ ಲೈವ್ ವಿಡಿಯೋಸಲ್ಲಿ ಗೊತ್ತಾಗುತ್ತೆ ನಾನು ಎಲ್ಲಿ ಬೇಡ್ಕೊತೀನಿ, ಏನು ಮಾಡ್ತೀನಿ ಅಂತ ಅನ್ನೋದೆಲ್ಲ ಗೊತ್ತಾಗುತ್ತೆ. ಲೈವ್ ಆಗಿ ನೋಡ್ತೀರಾ ನೀವು. ಆದಷ್ಟು ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ಬೇಕಂತ ಬಯಸ್ತೀನಿ. ಅಷ್ಟು ಶೇರ್ ಮಾಡಿ ಈ ವಿಡಿಯೋನ, ಯಾಕಂದರೆ ಎಷ್ಟು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗುತ್ತೆ ಅಷ್ಟು ಜನ ಈ ಲೈವ್ ವಿಡಿಯೋಸನ್ನು ನೋಡ್ಕೊತಾರೆ. ಹಾಗಾಗಿ ಸ್ವಲ್ಪ
ಶೇರನ್ನ ಜಾಸ್ತಿ ಆಗಬೇಕು, ಸ್ವಲ್ಪ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಮಾಡಿ. ಮೈ ಡಿಯರ್ ಫ್ರೆಂಡ್ಸ್, ನೀವೇ ನನಗೆ ಇವಾಗ ದೇವರಿದ್ದಂಗೆ. ಯಾಕಂದ್ರೆ ನೀವು ಎಷ್ಟು ಸಬ್ಸ್ಕ್ರಿಪ್ಷನ್ ಜಾಸ್ತಿ ಮಾಡ್ತೀರಾ ಅಷ್ಟು ಜನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅವ್ರೆಲ್ಲಾರೇನಿದೆಯಲ್ಲ ಆ ವೆಂಕಪ್ಪನ ದರ್ಶನ ಮಾಡ್ಕೊತಾರೆ, ವೈಕುಂಠ ದ್ವಾರದ ದರ್ಶನ ಮಾಡ್ಕೊತಾರೆ, ತಿರುಮಲ ಹೊರಗಡೆ ದರ್ಶನ ಮಾಡ್ಕೊಂತಾರೆ. ಹೊರಗಡೆ ಅಂತ ಅಲಾವಿಲ್ಲ, ಹೊರಗಡೆ ದರ್ಶನ ಮಾಡ್ಕೊತಾರೆ, ಡೆಕೋರೇಷನ್ ದರ್ಶನ ಮಾಡ್ಕೊತಾರೆ, ಎಲ್ಲಾನು ದರ್ಶನ ಅವ್ರಿಗೆ ಲೈವ್ ಆಗುತ್ತೆ. ಹಾಗಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕಂತೀನಿ. ನೋಡಿ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಮುಂದೆ ಫ್ಯೂಚರ್ ಬಗ್ಗೆ ಸ್ವಲ್ಪ ಸ್ಟ್ರಾಂಗ್ ಆಗಿ ನೀವು ಸ್ವಲ್ಪ ಕಮಿಟೆಡ್ ಆಗಿ ಸ್ವಲ್ಪ ಡ್ರೀಮನ್ನ ಸ್ಟ್ರಾಂಗ್ ಮಾಡ್ಕೊಳ್ರಿ. 2021ಗೆ ಒಂದು ಏನಾದರೂ ಬೆಂಚ್ ಮಾರ್ಕ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದು ಅಚೀವ್ ಮಾಡ್ಕೋ ರೀತಿ ನೀವೆಲ್ಲ ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಹಾಗಾಗಿ ಸ್ವಲ್ಪ ನನಗೆ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಆನ್ ನ್ಯೂ ಇಯರಲ್ಲೇ, ನೆಕ್ಸ್ಟ್ ಲೈವ್ ವಿಡಿಯೋ ಆನ್ ನ್ಯೂ ಇಯರ್ಗೆ ಸಿಗ್ತೀನಿ ನಾನು. ವಿತ್ ದಿಸ್ ಸೂರಜ್ ಪಟೇಲ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ viewing my videos. Don't miss to subscribe my channel and press the bell icon. Thank you so much. ನಂದು ಲಾಸ್ಟ್ ವಿಶಸ್ ಆ್ಯಂಡ್ ರಿಕ್ವೆಸ್ಟ್ ಎಲ್ರಿಗೂ ಏನಪ್ಪ ಅಂದರೆ, ನೆಕ್ಸ್ಟ್ ಇಯರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಣಿ ಹಸುವಿಂದ ಆಯಿತು ಮತ್ತು ಆಕ್ಸಿಡೆಂಟಿಂದ ಆಯಿತು ಸಾಯ್ಲಾರ್ದಂಗೆ ಆಗಲಿ ಅಂತ ಅನ್ನೋದು ನಾನು ಬಯಸ್ತೀನಿ. ಫಸ್ಟ್ ಆಫ್ ಆಲ್ ನನಗೆ ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾವುದೇ ಎನಿಮಲ್ಸು ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ಊಟ ಅಂತ ಏನಾದರೂ ಬಂದರೆ ಅದಕ್ಕೆ ಪ್ಲೀಸ್ ದಯವಿಟ್ಟು ನಾನು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವು ಅದೇ ಹಾಕಿ ಇದೇ ಹಾಕಿ ಅಂತ ಹೇಳಲ್ಲ. ಉಳಿದಿರೋದು ಮನೆಯಲ್ಲಿ ಏನಾದರೂ ಹಾಕಿ, ನಿಮ್ಮ ನಾಯಿಗೆ ಆಯಿತು ಯಾವುದೇ ಮೂಕ್ ಪ್ರಾಣಿ ಬಂದರೂ ಅದಕ್ಕೆ ಹಾಕಿ ಅಂತ ನಾನು ನಿಮ್ಗೆಲ್ರಿಗೂ ನಾನು ಹಾರ್ಟ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.